ಸೊ ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವಿದ್ದೀವಿ ವನ ಬಿರಿಯಾನಿ ಕಾರ್ನರ್ ಹತ್ರ. ಇದು ಎಲ್ಲಿ ಲೊಕೇಟೆಡ್ ಆಗೈತೆ ಅಂದ್ರೆ ಯಶಸ್ಪುರಂ ಮೇನ್ ರೋಡ್, ಕರ್ನಾಟಕ ಬ್ಯಾಂಕ್ ಪಕ್ಕದಲ್ಲೇ ಲೊಕೇಶನ್ ಇರೋದು. ಇಲ್ಲಿ ಹೋಟೆಲ್ ಸ್ಪೆಷಲ್ ಏನಪ್ಪಾ ಅಂದ್ರೆ ಬಿರಿಯಾನಿನ ಬಾಳೆಹಣ್ಣು ಕೊಡ್ತವ್ರೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿದ್ರು ನಮ್ಮ ಫ್ರೆಂಡ್ ಒಬ್ರು. ಅದಕ್ಕೆ ಇವತ್ತು ನಾವು ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಹೆಂಗಿರುತ್ತೆ ಟೇಸ್ಟ್, ಪ್ರೈಸಿಂಗ್ ಎಲ್ಲ ಏನೈತೆ, ಇಲ್ಲಿ ಯಾವ್ಯಾವ ತರ ಐಟಮ್ ಸಿಗುತ್ತೆ ಅಂತಾನ ಎಲ್ಲ ಕೇಳೋಣ ಬಂದಿತ್ತು. ತುಂಬಾ ಜನ ಕಸ್ಟಮರ್ಸ್ ಇದ್ದಾರೆ. ಕಸ್ಟಮರ್ಸ್ ರಿವ್ಯೂನ ತಗೊಂಡು ಹೋಟೆಲ್ ಓನರ್ಸ್ ಹತ್ರನೂ ಮಾತಾಡ್ಸೋಣ ಬನ್ನಿ. ಹಾಯ್ ಬ್ರೋ, ನಿಮ್ಮ ಹೆಸರು? ಭಾನುಪ್ರಸಾದ್ ಅಂತ. ಭಾನುಪ್ರಸಾದ್ ಅಂತಾನ. ಇಲ್ಲಿ ಟೇಸ್ಟ್ ಎಲ್ಲ ಹೆಂಗಿತ್ತು ಬ್ರೋ? ಇದ್ರದ್ದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನ್ ತಿನ್ಬೇಕು ಅಂತ ಸಿರಾದಿಂದ ಬಂದಿದ್ದೆ. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಬಾಳೆಲೆಲ್ ಕೊಟ್ರು, 10 ನಿಮಿಷ ಲೇಟ್ ಆಯ್ತು, ಫ್ರೆಶ್ ಆಗಿತ್ತು. ಇದು ಪ್ರೈಸಿಂಗ್ ಎಲ್ಲ ಹೆಂಗೈತೆ? ಪ್ರೈಸಿಂಗ್ ಏನಿಲ್ಲ, ಅದು ಫುಡ್ ಕರೆಕ್ಟ್ ಆಗಿದೆ. ಫುಡ್ಗೆ ಕರೆಕ್ಟ್ ಆಗಿ ಕಾಸ್ಟ್ ಇದೆ, ಏನ್ ಜಾಸ್ತಿ ಅನಿಸ್ತಿಲ್ಲ. ಇವ್ರದ್ದು ರೆಸ್ಪಾನ್ಸ್ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ, ಜಾಗನೂ ಚೆನ್ನಾಗಿದೆ, ಅಲ್ಟಿಮೇಟ್ ಆಗಿದೆ. ಕಪಲ್ಸ್ಗಂತೂ ಏನ್ ಮಾಡ್ತಿದ್ ಜಾಗ ಸೂಪರ್ ಆಗಿದೆ. ಥ್ಯಾಂಕ್ ಯು ಬ್ರೋ. ಶಿವರಾಜ್ ಅಂತೇಳಿ. ಶಿವರಾಜ್ ಅಂತ. ಎಲ್ಲಿಂದ? ನಾವು ಇಲ್ಲೇ ಪಂಡಿತ್ನಳ್ಳಿಯಿಂದ. ಟೇಸ್ಟಿಂಗ್ ಎಲ್ಲ ಹೆಂಗಿದೆ ಬ್ರೋ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಯಾವಾಗ ಇಲ್ಲೇ ತಿನ್ನೋದು ನಾವು ಬಂದು. ರೆಗ್ಯುಲರ್ ಕಸ್ಟಮರ್. ವೀಕ್ಲಿ 2-3 ಡೇ ಬರ್ತೀವಿ. ಒಂದ್ 2ರಿಂದ 3 ಸತಿ ಬರ್ತೀವಿ ವೀಕ್ಲಿ 2ರಿಂದ 3 ಸತಿ ಬರ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಬಿರಿಯಾನಿ, ಅದ್ರಲ್ಲೂ ಬಿರಿಯಾನಿ ಫಸ್ಟ್ ಸಖತ್ತಾಗಿರುತ್ತೆ. ಥ್ಯಾಂಕ್ ಯು ಬ್ರೋ. ಹಾಯ್ ಬ್ರೋ, ನಿಮ್ಮ ಹೆಸರು? ನವೀನ್ ಅಂತ. ನವೀನ್ ಎಲ್ಲಿಂದ? ಯಲ್ಲಾಪುರದಿಂದ. ಟೇಸ್ಟಿಂಗ್ ಎಲ್ಲ ಹೆಂಗೈತೆ? ಟೇಸ್ಟ್ ಎಲ್ಲ ಬಿರಿಯಾನಿ ಎಲ್ಲ ಚೆನ್ನಾಗಿದೆ. ಗುಂಟೂರು ಚಿಕನ್ ಚೆನ್ನಾಗಿದೆ. ಎಲ್ಲ ಫ್ರೆಶ್ ಐಟಮ್, ಬಿಸಿ ಬಿಸಿ ಕೊಡ್ತಾರೆ. ಎಲ್ಲ ಬಿಸಿ. ಎಲ್ಲ ಬಿಸಿ. ಇದು ಇಂಟೀರಿಯರ್ ಎಲ್ಲ ಹೆಂಗ್ ಅನಿಸ್ತು ನಿಮ್ಗೆ? ಚೆನ್ನಾಗಿದೆ. ಎಲ್ಲ ಕೆಲವು ಲುಕ್ ವೈಸ್ ಎಲ್ಲ ಚೆನ್ನಾಗಿದೆ, ನೀಟ್ನೆಸ್ ಇದೆ, ಚೆನ್ನಾಗಿದೆ ಓವರ್ ಆಲ್. ಇದು ಪ್ರೈಸಿಂಗ್ ಅಷ್ಟೇ ಕೊಡ್ಬೋದು. ಮಾಮೂಲಿ 5 ಸ್ಟಾರ್ ಹೋಟ್ಲುಗಳಿಗೆಲ್ಲ ಹೋದ್ರೆ ಈ ತರ ಬಿರಿಯಾನಿಗಳು ಸಿಗೋದೇ ಇಲ್ಲ. ಎಲ್ಲ ಬಾಸುಮತಿ ಅಕ್ಕಿ ಕೊಡ್ತಾರೆ. ಇದು ನಾರ್ಮಲ್ ಅಕ್ಕಿಯಲ್ಲಿ ಮಾಡೋದು, ಚೆನ್ನಾಗಿ ಮಾಡೋದು. ಇದು ಹೋಟೆಲ್ ರೆಸ್ಪಾನ್ಸ್ ಎಲ್ಲ ಹೆಂಗಿದೆ ಬ್ರೋ? ರೆಸ್ಪಾನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ರೆಸ್ಪಾನ್ಸ್ ಮಾಡ್ತಾರೆ. ಥ್ಯಾಂಕ್ ಯು ಬ್ರೋ. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ ಫ್ರೆಂಡ್ಸ್, ಕಸ್ಟಮರ್ಸ್ ರೇಟಿಂಗ್ ಎಲ್ಲ ಹೆಂಗಿತ್ತು ಅಂತಾನ. ಬಿರಿಯಾನಿ ತುಂಬಾ ಚೆನ್ನಾಗೈತೆ ಅಂತಾನೆ ಹೇಳ್ತವ್ರೆ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಟೇಸ್ಟ್ ಹೆಂಗೈತೆ, ಟೇಸ್ಟ್ ಮಾಡೋಣ ಅಂತಾನ. ಬರ್ರಿ, ಇದು ಹೋಟೆಲ್ ಎಲ್ಲ ಇಂಟೀರಿಯರ್ ಹೆಂಗೈತೆ ಅಂತ ಒಂದ್ಸತಿ ತೋರಿಸ್ತೀನಿ ನಿಮ್ಗೆ. ನೋಡ್ಕೊಂಡ್ ಬಂದ್ಬಿಡಿ ನೀಟಾಗಿ ಹೆಂಗೈತೆ ಅಂತ. ಮಾಲೀಕರಾದಂತ ಹೇಮಂತರು ಇದ್ದಾರೆ ನಮ್ ಜೊತೆಗೆ. ಬನ್ನಿ, ಅವ್ರ ಹೋಟೆಲ್ ಹೆಂಗ್ ಸ್ಟಾರ್ಟ್ ಮಾಡಿದ್ರು, ಯಾವ ರೀತಿ ಬೆಳೀತೈತೆ ಹೋಟೆಲ್, ಟೇಸ್ಟಿಂಗ್ ಎಲ್ಲ ಹೆಂಗ್ ಕೊಡ್ತವ್ರೆ, ಅದೆಲ್ಲ ಅವ್ರ ಹತ್ರನೇ ಸ್ವಲ್ಪ ಕೇಳಿ ತಿಳ್ಕೊಳ್ಳೋಣ. ಬ್ರೋ ಹಾಯ್ ಬ್ರೋ, ಇದು ಹೋಟೆಲ್ ಹೆಂಗ್ ಸ್ಟಾರ್ಟ್ ಮಾಡಿದ್ರು ಬ್ರೋ? ನಮ್ಗೆ ನಾವು ಮುಂಚೆ ಎಲ್ಲ ಬೆಂಗಳೂರಿಗೆ ವರ್ಕ್ ಮಾಡ್ತಾ ಇದ್ವಿ. ಹಂಗಾಗಿ ಕೊರೋನಾ ಟೈಮಲ್ಲಿ ಅಲ್ಲಿ ಕೆಲಸ ಬಿಟ್ಟಾದ್ಮೇಲೆ ಬಂದು ನಾವು ಇಲ್ಲಿ ಓನಾಗಿ ಸ್ಟಾರ್ಟ್ಅಪ್ ಮಾಡಿದ್ವಿ. ಸಣ್ಣದಾಗಿ ಸ್ಟಾರ್ಟ್ಅಪ್ ಮಾಡಿ ಆಮೇಲೆ ಎಲ್ಲ ಟೇಸ್ಟಿಂಗ್ ಎಲ್ಲ ನಾವೇನ್ ಮಾಡಿದ್ವಿ ಅಂದ್ರೆ ಫುಲ್ ಅಥೆಂಟಿಕ್ ಮಸಾಲ. ನಾವು ಹೊರಗಡೆಯಿಂದ ಯಾವುದು ಪರ್ಚೇಸ್ ಮಾಡಿ ಮಸಾಲ ಮಾಡಲ್ಲ, ನಮ್ಮೆಲ್ಲ ಹೋಮ್ ಮೇಡ್ ಮಸಾಲ ಇರುತ್ತೆ. ಹಂಗಾಗಿ ನಮ್ಗೆ ಈ ಟೇಸ್ಟ್ನ ಕೊಡೋಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇದೆ. ಜನರು ನಮಗೆ ಕೈ ಹಿಡಿದಿದ್ದಾರೆ. ಹಾಗಾಗಿ ರಿಪೀಟ್ ಕಸ್ಟಮರ್ಸ್ ಬರ್ತಾ ಇದ್ದಾರೆ, ಹೊಸ ಕಸ್ಟಮರ್ಸ್. ಆನ್ಲೈನಲ್ಲಿ ಸ್ವಿಗ್ಗಿ, ಝೊಮ್ಯಾಟೊ ಇದೆ ನಮ್ಮದು. ಮತ್ತೆ ಟೇಸ್ಟ್ ಮಾತ್ರ ಎಲ್ಲ ನಾವು ನೀಟಾಗಿ, ಕ್ಲೀನಾಗಿ, ಹೈಜಿನಿಕ್ ಆಗಿ ಮಾಡ್ತೀವಿ. ಅಡುಗೆನೂ ಅದೇ ಥರ ಇರುತ್ತೆ. ನಮಗೆ ಡೈಲಿ ಮೆನು ಚೇಂಜ್ ಆಗ್ತಾ ಇರುತ್ತೆ. ಆ್ಯಕ್ಚುಲಿ ಒಂದೇ ಮೆನು ನಾವು ಕಂಟಿನ್ಯೂ ಮಾಡಲ್ಲ, ಡೈಲಿ ಮೆನು ಚೇಂಜ್ ಆಗ್ತಾ ಇರುತ್ತೆ. ವೀಕ್ಲಿ ಅಂದ್ರೆ ಡೇ ಬೈ ಡೇ ಬೇರೆ ಆದ್ರೆ ಬಿರಿಯಾನಿ ಮಾತ್ರ ಕಂಪಲ್ಸರಿ. ಮೆನು ಮಾತ್ರ ಇವತ್ತಿಂದ ನಾಳೆ ಇರಲ್ಲ, ಹಂಗೆ ಡೈಲಿ ದಿನ ಬಿಟ್ಟು ದಿನ ಡೈಲಿ ಚೇಂಜ್ ಆಗುತ್ತೆ. ಸಂಡೇ ಹೊತ್ತು ಬೆಳಗ್ಗೆ ಮಾರ್ನಿಂಗ್ ಕಾಲ್ ಸೂಪ್ ಇರುತ್ತೆ, ಮಟನ್ ಬಿರಿಯಾನಿ ಇರುತ್ತೆ, ಫಿಶ್ ಫ್ರೈ ಇರುತ್ತೆ. ಆ ಥರ ಹೊಸ ಟ್ರೈ ಮಾಡ್ತಾ ಇರ್ತೀವಿ. ಅದಕ್ಕೆ ಜನಕ್ಕೋಸ್ಕರ ಅದು ಬೋರ್ ಆಗಲ್ಲ. ಹೊಸ ಮೆನು ಇರುತ್ತಲ್ಲ, ಹಂಗಾಗಿ ನಾವು ಅದನ್ನ ಜನಕ್ಕೆ ತಲುಪಿಸ್ತಾ ಇದೀವಿ. ಇದು ಹೋಟೆಲ್ ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ರಿ? 3 ವರ್ಷ ಆಯ್ತು. 3 ವರ್ಷ ಆಯ್ತು. ಕಸ್ಟಮರ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇದಾರೆ. ಎಲ್ಲ ಫ್ರೆಂಡ್ಲಿ ಕಸ್ಟಮರ್ಸ್, ಫ್ಯಾಮಿಲಿ ಕಸ್ಟಮರ್ಸ್ ತುಂಬಾ ಬರ್ತಾರೆ. ಕಾಲೇಜ್ ಹುಡುಗರೆಲ್ಲ ಜಾಸ್ತಿ ಬರ್ತಾರೆ. ಅವ್ರಿಗೆಲ್ಲ ಯಾಕಂದ್ರೆ ಒಂದು ಪಾಕೆಟ್ ಫ್ರೆಂಡ್ಲಿ ಅಮೌಂಟ್ ಇರಬೇಕು. ಹಂಗಾಗಿ ನಮ್ದು ರೀಸನಬಲ್ ಪ್ರೈಸ್ ಇದೆ ಕಂಪೇರ್ ಮಾಡ್ಕೊಂಡ್ರೆ. ಹೇಳೋದು ಇಷ್ಟ. ಅದೇ ಬೇರೆ ಹೋಟ್ಲುಗಳಿಗೆಲ್ಲ ಹೋಲಿಸ್ಕೊಂಡ್ರೆ ಚೆನ್ನಾಗೈತೆ. ಇದು ಇನ್ನೊಂದು ಕೇಳ್ಬೇಕು ಅನ್ಕೊಂಡೆ, ಇದು ಎಲ್ರು ಪ್ಲೇಟ್ಸ್ ಅಲ್ಲಿ ಕೊಡ್ತಾರೆ ಬಿರಿಯಾನಿನ. ನೀವು ಸ್ಪೆಷಲ್ ಬಾಳೆಹಣ್ಣು ಕೊಡ್ತಿದ್ದೀರಲ್ಲ, ಏನ್ ಸ್ಪೆಷಲ್ ಅದ್ರದ್ದು? ಪಕ್ಕ ನಾಟಿ ಸ್ಟೈಲ್ ಅಂದ್ರೆ ಪ್ಲೇಟ್ ಗೀಟಲ್ಲಿ ಆ ತರ ಕೊಡೋದಲ್ಲ. ನಾಟಿ ಸ್ಟೈಲ್ ಊಟ ಯಾವತ್ತು ಬಾಳೆಲ್ಲೇ ಮಾಡ್ಬೇಕು. ಹಂಗಾಗಿ ನಾಟಿ ಸ್ಟೈಲ್ ನಾವು ಬಾಳೆಲ್ಲೇ ಕೊಡ್ತೀವಿ. ಅದು ತಿನ್ನಕ್ಕೆ ಒಂಥರ ಮಜಾ, ಹಬ್ಬದ ಊಟ ಇದ್ದಂಗೆ ಇರುತ್ತೆ ನಮ್ಗೆ. ಹಂಗಾಗಿ ಬಾಳೆಲ್ಲ ಮಾಡಿದ್ರೆ ಒಂದು ಫೀಲ್ ಇರುತ್ತೆ. ಸೊ ಕಸ್ಟಮರ್ಸ್ ಎಲ್ಲ ಹ್ಯಾಪಿ ಆಗಿರ್ತಾರೆ ಇಲ್ಲಿ ಬಂದ್ರೆ.
ಆಗಿರುತ್ತೆ, ಒಳ್ಳೆ ಈಕೋ ಫ್ರೆಂಡ್ಲಿ ಇದಿದೆ. ನಿಮ್ಗೆ ಪ್ರೈವೇಟ್ ಇದಿದೆ, ನಿಮ್ ಕಾಲೇಜ್ ಹುಡುಗರಿಗೆ ಅವ್ರಿಗೆ ಫ್ಯಾಮಿಲಿಗೆಲ್ಲ ಹೇಳಿ ಮಾಡಿಸ್ತಾ ಜಾಗ ಇದೆ. ಅದು ಒಬ್ರು ಹೇಳ್ತಿದ್ರು ಕಪಲ್ಸಿಗೆ ಹೇಳಿ ಮಾಡಿಸಿ ಜಾಗ ಅಂತ, ಇದು ಅವ್ರ ಬಗ್ಗೆ ಸ್ವಲ್ಪ. ಇಲ್ಲ, ಬರ್ತಾರೆ ಕಪಲ್ಸ್ ಬರ್ತಾರೆ, ಫ್ಯಾಮಿಲಿ ಕಸ್ಟಮರ್ಸ್ ಜಾಸ್ತಿ ಇದಾರೆ. ಆಕ್ಚುಲಿ ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ಜಾಸ್ತಿ. ಕಾಲೇಜ್ ಸ್ಟೂಡೆಂಟ್ಸ್ ಬರ್ಡೇ ಏನಾದ್ರು ಇದ್ರೆ ಸಪ್ರೇಟ್ ಅವ್ರಿಗೆ ಬೇಕು ಒಂದು ಹಾಲ್ ಬಿಟ್ಟು ಕೊಡ್ತೀವಿ. ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡ್ರೆ ಅವ್ರು ಮಾಡ್ಕೊಂಡು ಪ್ರೈವೇಟ್ ಆಗಿ ಬರ್ತ್ಡೇ ಪಾರ್ಟಿ ಮಾಡ್ಕೊಬಹುದು. ಏನೋ ಫಂಕ್ಷನ್ ಗಿಂಕ್ಷನ್ ಮಾಡ್ಕೊಬಹುದು. ಇದು ಲೊಕೇಶನ್ ಎಲ್ಲೈತೆ ಅಂತ ನೀವೇ ಸ್ವಲ್ಪ ಹೇಳ್ಬಿಟ್ಟು. ಲೊಕೇಶನ್ SS ಪುರಂ ಮೇನ್ ರೋಡ್, ಕರ್ನಾಟಕ ಬ್ಯಾಂಕ್ ಪಕ್ಕದ ದೇನಕಲ್ ಇಡ್ಲಿ ಹೋಟ್ಲ್ ಎದುರುಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಇದೆ. ಇದು ಲೊಕೇಶನ್ ಬೇಕಂದ್ರೆ ಗೈಸ್ ನಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಬಂದು ಒಂದ್ಸತಿ ಟ್ರೈ ಮಾಡಿ ನೋಡಿ. ಹೋಟೆಲ್ ಅಲ್ಲಿ ಕೆಲಸ ಮಾಡೋರು ಒಬ್ರು ಸಿಕ್ಕಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಾಯ್ ಬ್ರೋ. ನಿಮ್ಮ ಹೆಸರು? ಭರತ್ ಅಂತ. ಹೌದು ಬ್ರೋ. ನೀವು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡಿ? ನಾವು ಬಂದ್ಬಿಟ್ಟು ಇಲ್ಲಿ 3 ವರ್ಷದಿಂದ ಮಾಡ್ತಿದೀನಿ ಬ್ರೋ. ಹೋಟೆಲ್ ಸ್ಟಾರ್ಟ್ ಆದಾಗಿಂದ ಕೆಲಸ ಮಾಡಿ? ಓಪನಿಂಗ್ ಇಂದನೂ ನಾವೇ ಎಲ್ಲ. ಓನರ್ ಹೇಮಂತ್ ಅವ್ರು ಹೇಳ್ತಾ ಇದ್ರು ಡೈಲಿ ಒಂದೊಂದರ ಮೆನ್ಯೂ ಇರುತ್ತೆ ಅಂತ. ಹೌದು ಬ್ರೋ. ಅದು ಕಸ್ಟಮರ್ಸ್ ಏನು ಇದಾಗಲ್ಲ, ಡೈಲಿ ಒಂದೊಂದರ ಮಾಡಿದ್ರೆ ಏನಾಗಲ್ಲ ಬ್ರೋ. ನಮ್ ಕಸ್ಟಮರ್ಸ್ ನಮ್ಗೆ ದೇವ್ರಿದ್ದಂಗೆ, ಗ್ರಾಹಕರ ದೇವ್ರು ಅಂತಾರಲ್ಲ ಹಂಗೆ ನಮ್ಗೆ ಗ್ರಾಹಕರ ದೇವ್ರು. ಅವ್ರು ಬಂದ್ರೆ ನಮ್ಗೆಲ್ಲ ಅಲ್ವಾ, ನಮ್ಗೂ ನಮ್ಮ ಓನರ್ಗೂ ಎಲ್ಲರಿಗೂ ಅಲ್ವಾ. ಇದು ಟೇಸ್ಟಿಂಗ್ ಎಲ್ಲ ಕಸ್ಟಮರ್ಸ್ ಯಾರು ರಿವ್ಯೂ ಕೊಟ್ಟಿರ್ತಾರ ಹೆಂಗೈತೆ ಅಂತ? ಚೆನ್ನಾಗಿದೆ, ಎಲ್ಲ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಬ್ರೋ. ರಿವ್ಯೂ ಎಲ್ಲ ಚೆನ್ನಾಗಿದೆ. ಹೇಳಿದ್ನಲ್ಲ ಗ್ರಾಹಕರ ದೇವ್ರು, ಅವ್ರಿದ್ರೆ ನಾವೆಲ್ಲ ಅಂತ ಅಷ್ಟೇ ಬ್ರೋ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಹಾಯ್ ಬ್ರೋ. ಬ್ರೋ ಹೇಳಿ. ನಿಮ್ಮ ಹೆಸರು? ಶಿವಾಜಿ ಅಂತ. ಶಿವಾಜಿ ಅಂತ. ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? 2 ವರ್ಷ ಆಯ್ತು. 2 ವರ್ಷದಿಂದ. ಪ್ರತಿ ಸತಿ ಮೆನ್ಯೂ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಕಸ್ಟಮರ್ಸ್ ಗೆ ತೊಂದರೆ ಆಗಲ್ಲ ಅದರಿಂದ? ಇಲ್ಲ, ಬೇರೆ ತರ ಮಾಡ್ತಾ ಇರ್ತೀವಿ ನಾವು. ಟೈಮಿಂಗ್ಸ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ? ಬೆಳಗ್ಗೆ ಭಾನುವಾರ ಅಂದ್ರೆ 6 ಗಂಟೆಯಿಂದ ಸಾಯಂಕಾಲ 11 ಗಂಟೆ. ಆಮೇಲೆ ರೆಗ್ಯುಲರ್ ಅಂದ್ರೆ ಬೆಳಗ್ಗೆ 10 ಗಂಟೆಯಿಂದ ನೈಟ್ 12 ಗಂಟೆವರೆಗೂ ಎನಿ ಟೈಮ್ ಓಪನ್ ಇರುತ್ತೆ. ಇಲ್ಲಿ ನಿಮ್ಮ ಹೋಟ್ಲಲ್ಲಿ ಯಾವ ತರ ಐಟಮ್ ಸಿಗುತ್ತೆ? ನಮ್ ತರ ಬ್ರೋ ಗುಂಟೂರು ಕಬಾಬು, ಲಾಲಿಪಾಪ್, ಪುದೀನ ಕಬಾಬು, ಕಾಕಿನಾಡು, ಚಿಲ್ಲಿ ಚಿಕನ್, ಕ್ರಿಸ್ಪಿ ಚಿಕನ್ ರೆಡಿ ಮಾಡೋ ವ್ಯವಸ್ಥೆಗೆ ಅಷ್ಟೇ. ಡೈಲಿ ಬಿರಿಯಾನಿ ಮಾತ್ರ ಕಂಪಲ್ಸರಿ? ಕಂಪಲ್ಸರಿ ಬ್ರೋ. ನಮ್ದೇನಿದೆ ಲೈವ್ ಬ್ರೋ ಬಿರಿಯಾನಿ. ಆದ್ರೆ ಇವಾಗ 1 ಅವರ್ಗೆ ಒಂದು ಪಾತ್ರೆ ಖಾಲಿ ಆಗ್ತಾ ಇರುತ್ತೆ. 1 ಅವರ್ ಒಂದು ಪಾತ್ರೆ ಖಾಲಿ ಮಾಡ್ತೀವಿ. ಕಸ್ಟಮರ್ಸ್ ಎಲ್ಲ ಫ್ರೆಶ್ ಆಗಿ ಕೊಡ್ತಿರ್ತೀವಿ ಬ್ರೋ. ಫ್ರೆಶ್ ಏನಿದೆ ನಮ್ದು ಬಿಸಿ ಬಿಸಿನೇ 1 ಅವರ್ ಒಂದು ಪಾತ್ರೆ ಹೊಡಿತಾ ಇರ್ತೀವಿ. ಖಾಲಿ ಆಗ್ತಾ ಇರುತ್ತೆ, ಮಾಡ್ತಾ ಇರ್ತೀವಿ. ಇದು ಕಾಲ್ ಸೂಪ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ? ಕಾಲ್ ಸೂಪ್ ಭಾನುವಾರ ಇರುತ್ತೆ. ಪ್ರತಿ ಭಾನುವಾರ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಸಿಗುತ್ತೆ? 6 ಗಂಟೆಯಿಂದ ನೈಟ್ 10 ಗಂಟೆ 11 ಗಂಟೆ. ನೈಟ್ 10 ಗಂಟೆ 11 ಗಂಟೆವರೆಗೂ. ಕಾಲ್ ಸೂಪ್ ಜೊತೆ ಏನು? ಕಾಲ್ ಸೂಪ್ ಇಡ್ಲಿ ಕೊಡ್ತೀವಿ. ಇಡ್ಲಿ ಇವಾಗ ಮಶ್ರೂಮ್ ಬಿರಿಯಾನಿ ಸ್ಟಾರ್ಟ್ ಮಾಡ್ತಾವ್ರೆ ನಮ್ಮ ಬಾಸು. ಅದೇ ಸೀರಿಯಲ್ ಮಾಡ್ತೀನಿ ಅಂತ ಹೇಳ್ತಾವ್ರೆ. ನೀವು ಬನ್ನಿ ಎಂಜಾಯ್ ಮಾಡಿ. ನಾನ್ ವೆಜಿಟೇರಿಯನ್ಗೆ ಬಿರಿಯಾನಿ, ವೆಜಿಟೇರಿಯನ್ಸ್ಗೋಸ್ಕರ ಮಶ್ರೂಮ್ ಬಿರಿಯಾನಿ. ಅದೇ ಕಸ್ಟಮರ್ಗೋಸ್ಕರ ಮಾಡ್ತಾ ಇದೀವಿ ಇವಾಗ. ಅದೇ ವೆಜ್ ಬಿರಿಯಾನಿ ಅಂತ ಕೇಳ್ಕೊ ಬರ್ತಾರೆ, ಅದಕ್ಕೆ ಮಶ್ರೂಮ್ ಬಿರಿಯಾನಿ ರೆಡಿ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಬಿರಿಯಾನಿ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನು ತಗೊಂಡಿದ್ದು ಕಬಾಬ್ ಬಿರಿಯಾನಿ ಬಿರಿಯಾನಿ ಪೀಸ್ ಬದಲು ಕಬಾಬ್ ಹಾಕೊಂಡ್ ಕೊಡ್ತಾರೆ. ಎಲ್ರು ಮಾಡ್ದಂಗೆ ಇವರು ಬಾಸುಮತಿ ರೈಸಲ್ಲಿ ಬಿರಿಯಾನಿ ಮಾಡಿರಲಿಲ್ಲ, ಸಣ್ಣಕ್ಕಿ ರೈಸಲ್ಲಿ ಮಾಡಿದ್ರು. ತುಂಬಾ ಚೆನ್ನಾಗಿ ಸ್ಪೈಸಿಯಾಗಿ ಚೆನ್ನಾಗಿತ್ತು. ಶೇವ್ ಹಾಕೊಂಡು ತಿಂತಿದ್ರೆ ಅದ್ರ ಮಜಾನೇ ಬೇರೆ. ಹಾಗೆ ಲಾಲಿಪಾಪ್ ಕೂಡ ತಗೊಂಡಿದ್ದು 1 ಪ್ಲೇಟು. ಲಾಲಿಪಾಪ್ ಅಷ್ಟೇ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿತ್ತು. SS ಪುರಂ ಮೈನ್ ರೋಡು, ಕರ್ನಾಟಕ ಬ್ಯಾಂಕ್ ಪಕ್ಕದಲ್ಲಿರೋದು. ಎಲ್ಲರೂ ಹೋಗಿ ಒಂದ್ಸತಿ ಟೇಸ್ಟ್ ಮಾಡಿ ನೋಡಿ. ಓನರ್ ಅಷ್ಟೇ ತುಂಬಾ ಒಳ್ಳೆ ಮನುಷ್ಯ, ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ಕಸ್ಟಮರ್ಸ್ ಜೊತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ ಖಂಡಿತ.